ನಮಸ್ಕಾರ ಎಲ್ಲರಿಗೂ. ಆಂತರಿಕ ಪಾಂಡಿತ್ಯ, ಬಾಹ್ಯ ಸಾಮರಸ್ಯ ಕೇಳೋಕೆ ತುಂಬಾ ದೊಡ್ಡ ಪದ ಅನ್ಸುತ್ತೆ ಅಲ್ವಾ? ಆದ್ರೆ ಇದರ ಅರ್ಥ ತುಂಬಾ ಸರಳ. ನಮ್ಮೊಳಗಿನ ಜಗತ್ತನ್ನ ಸರಿಪಡಿಸ್ಕೊಂಡ್ರೆ ಹೊರಗಿನ ಸಂಬಂಧಗಳು ತಾವಾಗಿ ಹೇಗೆ ಸುಂದರವಾಗುತ್ತೆ ಅಂತ ಇವತ್ತು ನೋಡೋಣ. ಎಲ್ಲ ಸರಿ ಇರಬೇಕು ಅಂತ ನಾವು ಅನ್ಕೋತೀವಿ, ಆದ್ರೂ ಯಾಕೋ ನಮ್ಮ ಸಂಬಂಧಗಳಲ್ಲಿ ಒಂದ್ ರೀತಿಯ ಸುಸ್ತು, ಒಂದ್ ರೀತಿಯ ದಣಿವು ಕಾಡುತ್ತೆ ಅಲ್ವಾ? ಯಾಕಾಗುತ್ತೆ ಹೀಗೆ? ಇದನ್ನ ನಾವು ಯಾರೂ ಹೊರಗೆ ಹೇಳ್ಕೊಳ್ಳಲ್ಲ, ಆದ್ರೆ ಒಳಗೊಳಗೆ ಅನುಭವಿಸ್ತಾ ಇರ್ತೀವಿ. ನೋಡಿ, ನಾವು ಆಸೆ ಪಡೋದೇನು? ಎಲ್ರೂ ಒಟ್ಟಿಗೆ ಖುಷಿಯಾಗಿರೋದು, ಒಂದು ಆತ್ಮೀಯತೆ. ಆದ್ರೆ ನಿಜವಾಗ್ಲೂ ಆಗ್ತಿರೋದೇನು? ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿದ್ರೂ ಎಲ್ಲರ ಮಧ್ಯೆ ಒಂದು ಕಾಣದ ಗೋಡೆ, ಒಂದು ಭಾವನಾತ್ಮಕ ಅಂತರ. ಇದೇ ಅಲ್ವಾ ನಮ್ಮಲ್ಲಿ ಹಲವರ ಕತೆ. ಈ ಅನುಭವಗಳು ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಉದಾಹರಣೆಗೆ, ಯಾರೂ ನನ್ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅನ್ನೋ ಫೀಲಿಂಗ್. ಏನೋ ಮಾತಾಡೋಕ್ ಹೋದ್ರೆ ಅದು ಜಗಳದಲ್ಲೇ ಮುಗಿಯೋದು. ಕೆಲವೊಮ್ಮೆ ಮಾತಿಗಿಂತ ಆ ಮೌನವೇ ಜಾಸ್ತಿ ನೋವು ಕೊಡುತ್ತೆ. ನಿಧಾನವಾಗಿ ನಮ್ಮ ನಡುವಿನ ಅಂತರ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಸರಿ, ಹಾಗಾದ್ರೆ ಸಮಸ್ಯೆ ಇರೋದೆಲ್ಲಿ? ನಾವು ಅನ್ಕೊಂಡ ಹಾಗೆ ಬೇರೆಯವರಲ್ಲ. ನಿಜವಾದ ಸಮಸ್ಯೆ ಶುರುವಾಗೋದೇ ನಮ್ಮೊಳಗೆ. ಹೌದು, ಆ ಜಗಳ ಶುರುವಾಗೋದು ನಮ್ಮಿಬ್ಬರ ನಡುವೆ ಅಲ್ಲ, ಅದು ಶುರುವಾಗೋದು ಮೊದಲು ನಮ್ಮ ಮನಸ್ಸಿನೊಳಗೆ. ಯಾಕೆ ಹೀಗಾಗುತ್ತೆ ಅಂದ್ರೆ, ಇವತ್ತಿನ ದಿನಗಳಲ್ಲಿ ನಮ್ಮ ಮೇಲೆ ಒತ್ತಡಗಳು ಅಷ್ಟಿದೆ. ಆಫೀಸ್ ಟೆನ್ಷನ್, ಒಬ್ರಿಂದೊಬ್ರಿಗೆ ಹೇಳ್ಕೊಳ್ಳಲಾಗದ ನಿರೀಕ್ಷೆಗಳು, ಗಂಡ್ಸರ ಅಳಬಾರ್ದು, ಹೆಂಗಸರು ಸಹಿಸ್ಕೋಬೇಕು ಅನ್ನೋ ಥರದ ಯೋಚನೆಗಳು, ಇದ್ರ ಜೊತೆಗೆ ಈ ಮೊಬೈಲ್, ಸೋಷಿಯಲ್ ಮೀಡಿಯಾ ಇವೆಲ್ಲ ಸೇರಿ ನಮ್ಮ ಸಂಬಂಧಗಳನ್ನ ಹಾಳು ಮಾಡ್ತಿವೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ನಮ್ಗೆ ಚಿಕ್ಕವರಿಂದ ಏನ್ ಹೇಳಿಕೊಟ್ಟಿದ್ದಾರೆ? ಹೀಗೆ ಮಾತಾಡು, ಹಾಗೆ ಮಾತಾಡಬೇಡ, ಇದು ಸರಿ, ಅದು ತಪ್ಪು ಅಂತ. ಆದ್ರೆ ಕೋಪ, ದುಃಖ, ಭಯ ಈ ಭಾವನೆಗಳು ಯಾಕೆ ಬರುತ್ತೆ? ಟೆನ್ಷನ್ ಆದಾಗ ನಮ್ಮ ದೇಹ, ನಮ್ಮ ಮೈಂಡ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನಮ್ಗೆ ಯಾರಾದ್ರೂ ಹೇಳ್ಕೊಟ್ಟಿದಾರಾ? ಇಲ್ಲ. ಹಾಗಾದ್ರೆ ಕಮ್ಯುನಿಕೇಷನ್ ಅಂದ್ರೆ ಏನು? ಬರೀ ಮಾತಾಡೋದಾ? ಖಂಡಿತ ಅಲ್ಲ. ನಿಜವಾದ ಕಮ್ಯುನಿಕೇಷನ್ ಅಂದ್ರೆ ನಾವಾಡಿದ ಮಾತುಗಳಲ್ಲ, ಆ ಮಾತುಗಳಿಂದ ಎದುರುಗಿರೋರಿಗೆ ಏನ್ ಅನ್ಸುತ್ತೆ ಅನ್ನೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೆಚ್ಚಿನ ಜಗಳಗಳು ಶುರುವಾಗೋದು ಮಾತುಗಳಿಂದ ಅಲ್ಲ, ಅದು ಶುರುವಾಗೋದು ನಮ್ಮ ಮನಸ್ಸಿನೊಳಗಿನ ಗೊಂದಲ, ಕೋಪ, ನೋವಿನಿಂದ. ಈ ಒಂದು ಪಾಯಿಂಟ್ ಅರ್ಥ ಆದ್ರೆ ಅರ್ಧ ಸಮಸ್ಯೆ ಬಗೆಹರಿದ ಹಾಗೆ. ಹಾಗಾದ್ರೆ ನಿಜವಾದ ಸಂವಹನ ಅಂದ್ರೆ ಅದು ಸೇಫ್ ಫೀಲ್ ಮಾಡಿಸೋದು. ನಿನ್ ಜೊತೆ ಮಾತಾಡಿದ್ರೆ ನನಗೆ ಭಯ ಆಗಲ್ಲ ಅನ್ನೋ ನಂಬಿಕೆ ಕೊಡೋದು. ನಮ್ಮ ಧ್ವನಿ ಹೇಗಿದೆ, ನಾವು ಯಾವ ಟೈಮ್ನಲ್ಲಿ ಮಾತಾಡ್ತಿದ್ದೀವಿ, ನಾವು ಅಲ್ಲಿದ್ದೀವಾ ಇಲ್ವಾ ಅನ್ನೋದು ಮುಖ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಏನಾದ್ರೂ ಹೇಳೋಕ್ಕೂ ಮುಂಚೆ ನಮ್ಮ ಭಾವನೆಗಳನ್ನ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋದು. ಸರಿ, ಇಷ್ಟೆಲ್ಲ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಇದಕ್ಕಾಗಿ 2 ಸೈಂಟಿಫಿಕ್ ಫ್ರೇಮ್ವರ್ಕ್ಸ್ಗಳಿವೆ. ಅಂದ್ರೆ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸೋಕೆ 2 ಪ್ರಮುಖ ವಿಧಾನಗಳಿವೆ. ಮೊದಲನೇ ಫ್ರೇಮ್ವರ್ಕ್ ಕಾಂಪಿಟೆನ್ಸಿ ಮಾಡೆಲ್. ಇದರಲ್ಲಿ 3 ಸ್ಟೆಪ್ಸ್. 1, ನಾಲೆಜ್, ಅಂದ್ರೆ ನಮ್ಮ ರಿಯಾಕ್ಷನ್ಗಳ ಹಿಂದಿನ ಕಾರಣ ಏನು ಅಂತ ತಿಳ್ಕೊಳ್ಳೋದು. 2, ಸ್ಕಿಲ್ಸ್, ಅಂದ್ರೆ ಹೇಗೆ ಕೇಳಬೇಕು, ಹೇಗೆ ನಮ್ಮ ಅನಿಸಿಕೆ ಹೇಳಬೇಕು, ಎಲ್ಲಿಗೆ ಗಡಿ ಹಾಕಬೇಕು ಅಂತ ಕಲಿಯೋದು. 3, ಆಟಿಟ್ಯೂಡ್, ಅಂದ್ರೆ ಸಹಾನುಭೂತಿ, ಕ್ಯೂರಿಯಾಸಿಟಿ ಮತ್ತು ಜವಾಬ್ದಾರಿಯನ್ನು ಬೆಳೆಸ್ಕೊಳ್ಳೋದು. ಇನ್ನು 2ನೇ ಫ್ರೇಮ್ವರ್ಕ್, ಇದು ನಮ್ಮ ಬ್ರೈನ್, ಬಾಡಿ ಮತ್ತು ಬಿಹೇವಿಯರ್, ಅಂದ್ರೆ ನಮ್ಮ ಮಿದುಳು, ದೇಹ ಮತ್ತು ನಡವಳಿಕೆಯನ್ನ ಕನೆಕ್ಟ್ ಮಾಡುತ್ತೆ. ಮೊದಲು ಮಿದುಳಿನಲ್ಲಿ ನಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು, ಆಮೇಲೆ ನಮ್ಮ ದೇಹ ಕೊಡುವ ಸ್ಟ್ರೆಸ್ ಸಿಗ್ನಲ್ಗಳನ್ನ ಅರ್ಥ ಮಾಡ್ಕೊಳ್ಳೋದು, ಕೊನೆಗೆ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ ಮಾಡೋದು. ಈ 2 ವಿಧಾನಗಳನ್ನ ಬಳಸಿದಾಗ ಏನಾಗುತ್ತೆ ಗೊತ್ತಾ? ನಾವು ಆ ಹಳೆ ಚಾಳಿಯಿಂದ ಅಂದ್ರೆ ತಕ್ಷಣ ರಿಯಾಕ್ಟ್ ಮಾಡೋ ಪದ್ಧತಿಯಿಂದ ಹೊರಗೆ ಬರ್ತೀವಿ. ಅದರ ಬದಲು ನಿಜವಾದ ಸಂಪರ್ಕವನ್ನ, ಒಂದು ಕನೆಕ್ಷನ್ ಅನ್ನ ಬೆಳೆಸ್ಕೊಡಕ್ ಶುರು ಮಾಡ್ತೀವಿ. ಇದು ಒಂದು ರೀತಿಯ ಟ್ರಾನ್ಸ್ಫಾರ್ಮೇಷನ್ ಇದ್ದಾಗೆ. ಎಲ್ಲಿ ಸದಾ ತಪ್ಪು ತಿಳುವಳಿಕೆ, ಜಗಳ, ಒಬ್ರಿಂದೊಬ್ಳು ದೂರ ಸರಿಯೋದು ಇತ್ತೋ, ಅಲ್ಲಿ ಈಗ ಭಾವನೆಗಳಲ್ಲಿ ಸ್ಪಷ್ಟತೆ, ಪರಸ್ಪರ ಅರ್ಥ ಮಾಡ್ಕೊಳ್ಳೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಇಡೀ ಪ್ರೋಗ್ರಾಂ ನಮ್ಮ ಭಾರತೀಯ ಸನ್ನಿವೇಶಕ್ಕೆ ಅಂತಾನೆ ಮಾಡಿರೋದು. ಅಂದ್ರೆ ನಮ್ಮಲ್ಲಿರೋ ಫ್ಯಾಮಿಲಿ ನಿರೀಕ್ಷೆಗಳು, ದೊಡ್ಡವರಿಗೆ ಗೌರವ ಕೊಡಬೇಕು ಅಂಥೇಳಿ ನಮ್ಮ ಅನಿಸಿಕೆನೇ ಹೇಳ್ಕೊಳ್ಳೋಕ್ ಆಗ್ದಿರೋ ಪರಿಸ್ಥಿತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅನ್ನೋ ಮಾತನ್ನೇ ಕೇಳಿ ಸಾಕಾಗಿರೋದು ಮತ್ತು ಗಿಲ್ಟ್ ಫೀಲ್ ಆಗದೆ ನಮ್ಮ ಬೌಂಡ್ರಿಗಳನ್ನ ಸೆಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಗಮನ ಕೊಡಲಾಗಿದೆ. ಒಂದು ವಿಷಯ ನೆನ್ಪಿಡಿ, ಈ ಜರ್ನಿ ಶುರುವಾಗಬೇಕಾಗಿರೋದು ನಮ್ಮೊಳಗಿಂದಲೇ. ಇದು ನಮ್ಮ ಪಾರ್ಟ್ನರ್, ಅಪ್ಪ, ಅಮ್ಮ ಅಥವಾ ಮಕ್ಕಳನ್ನ ಬದಲಾಯಿಸಕ್ಕಲ್ಲ. ಇದು ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಮೇಲೆ ನಮ್ಗೆ ಹಿಡಿತ ಸಾಧಿಸಕ್ಕಿರುವ ದಾರಿ.
ಹಾಗಾದ್ರೆ ಈ ಪ್ರೋಗ್ರಾಂ ಯಾರಿಗೆ? ಸಂಬಂಧಗಳಲ್ಲಿ ಆಳವಾದ ಕನೆಕ್ಷನ್ ಬೇಕು ಅನ್ನೋ ದಂಪತಿಗಳಿಗೆ, ಕುಟುಂಬಗಳಿಗೆ, ತಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಹೆಚ್ಚಿಸ್ಕೋಬೇಕು ಅನ್ನೋ ಪ್ರೊಫೆಷನಲ್ಗಳಿಗೆ, ಮತ್ತು ಮನಸ್ಸಿನ ಶಾಂತಿಯನ್ನ ಹುಡುಕ್ತಿರೋ ಪ್ರತಿಯೊಬ್ಬರಿಗೂ ಇದು ಸಹಾಯ ಮಾಡುತ್ತೆ. ಕೊನೆಯದಾಗಿ ಒಂದ್ಮಾತು. ಸಂಬಂಧಗಳು ಅಂದ್ರೆ ನಾವು ಸಾಲ್ವ್ ಮಾಡಬೇಕಾದ ಪ್ರಾಬ್ಲಮ್ಸ್ ಅಲ್ಲ, ಅವು ನಾವು ಅರ್ಥ ಮಾಡ್ಕೊಳ್ಬೇಕಾದ ಅನುಭವಗಳು. ಆ ತಿಳುವಳಿಕೆಯ ಮೊದಲ ಹೆಜ್ಜೆ ಶುರುವಾಗೋದೇ ನಮ್ಮೊಳಗಿನಿಂದ. ಈ ಒಂದು ಹೊಸ ಪಯಣವನ್ನ ಶುರು ಮಾಡಬೇಕು ಅಂತ ಅನ್ಸಿದ್ರೆ ಹೆಚ್ಚಿನ ಮಾಹಿತಿಗಾಗಿ ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿಯನ್ನ ಸಂಪರ್ಕಿಸಬಹುದು. ಇಲ್ಲಿ ಮನಸ್ಸುಗಳು ಒಂದಾಗುತ್ತವೆ, ಅರ್ಥಗಳು ಹೆಚ್ಚಾಗುತ್ತವೆ ಮತ್ತು ಬೆಳವಣಿಗೆ ಪರಸ್ಪರವಾಗುತ್ತದೆ. ಎಲ್ಲರಿಗೂ ಧನ್ಯವಾದ.